ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇದೆ. ಬಹುತೇಕ ಎಲ್ಲರೂ ಕೂಡ ಸೆಪ್ಟೆಂಬರ್ ಅಲ್ಲಿ ಏನಾಗುತ್ತೆ ಅನ್ನುವ ಕುತೂಹಲದಲ್ಲಿದ್ದಾರೆ. ಆ ಕುತೂಹಲ ಒಂದ್ ಕಡೆ ಇದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ವಿಚಾರ ಹೊರಗಡೆ ಬಂದ ನಂತರ ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ತಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನೋದರ ಬಗ್ಗೆ ಸೂಚ್ಯವಾಗಿ ಮಾತನಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಪರೋಕ್ಷವಾಗಿ 5 ವರ್ಷ ನಾನೇ ಮುಖ್ಯಮಂತ್ರಿಗಳು ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಕೆಂಪೇಗೌಡ ಭವನ ನಿರ್ಮಿಸಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ನಿನ್ನೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿರೋದು. ಈ ಮೂಲಕ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಒಂದು ಪರೋಕ್ಷ ಕೌಂಟರ್ ಅನ್ನು ಅವ್ರು ಕೊಟ್ಟಂಗಿದೆ. ನಾನೇ ಉದ್ಘಾಟನೆ ಮಾಡ್ತೀನಿ ಅಂತಂದ್ರೆ ಅದು ನಿರ್ಮಾಣ ಆಗೋವರೆಗೂ ತಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನೋದರ ಸೂಚನೆ. ಅದು ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಕೇಳಿಸ್ಕೊಳ್ಳಿ. ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವ್ರ ಹೆಸರು ನೋಡಿ. ಈ ಭವನನ್ನು ನಾವೇ ನಿರ್ಮಾಣ ಮಾಡಿದ್ದು. ಜಗಜೀವನ್ ರಾಮ್ ಭವನ ಇದೆಯಲ್ಲ, ಈ ಭವನನು ನಾವೇ 2018 ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲ ಹಾಕಿದ್ದು. ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು. ಏನ್ರಿ ಮುನಿಯಪ್ಪ, ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನ ಮಾಡ್ತೇವೆ.